ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ, ಚಳಿ ಚಳಿಯಾದ ವೆದರ್ ಇರಬೇಕಾದ್ರೆ, ರುಚಿ ರುಚಿಯಾದ ಬಿಸಿ ಬಿಸಿಯಾದ ಬೋಂಡಾ ಜೊತೆಗೆ ಸೂಪ್ ಇದ್ರೆ ಎಷ್ಟು ಚೆನ್ನಾಗಾಗ್ತದೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯಲ್ಲಿ ಮಾಡುವಂತಹ ಬೋಂಡಾ ಸೂಪ್ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ತುಂಬಾ ರುಚಿಕರವಾಗಿರ್ತದೆ, ಮಾಡೋದು ಕೂಡ ತುಂಬಾನೇ ಸುಲಭ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಳ್ತಾ ಇದ್ದೇನೆ. ಒಂದು 3-4 ಬಾರಿ ಚೆನ್ನಾಗಿ ತೊಳೆದು ತಂದಿದ್ದೇನೆ. ನಂತರ ಗರಿಗರಿಯಾಗಿ ಬರ್ಲಿಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಕಡಲೆ ಬೇಳೆಯನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೇನೆ. ಒಳ್ಳೆ ಗರಿಗರಿಯಾಗಿ ಬರ್ತದೆ, ಚಂದ ಬಣ್ಣ ಕೂಡ ಬರ್ತದೆ. ಎರಡನ್ನು 1 ಗಂಟೆ ಹೊತ್ತು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಈಗ ಸೂಪನ್ನ ಮಾಡಲಿಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಯನ್ನ ತಗೊಂಡಿದ್ದೇನೆ. 1/4 ಕಪ್ ಆಗುವಷ್ಟು ತೊಗರಿ ಬೇಳೆಯನ್ನ ತಗೊಂಡಿದ್ದೇನೆ. ಕೆಲವೊಬ್ರು ಬರೀ ಹೆಸರು ಬೇಳೆಯಲ್ಲಿ ಕೂಡ ಮಾಡ್ತಾರೆ. ತೊಗರಿ ಬೇಳೆಯನ್ನು ಹಾಕಿದಾಗ ಒಳ್ಳೆ ರುಚಿ ಕೊಡ್ತದೆ ಸೂಪಿಗೆ, ತುಂಬಾ ರುಚಿಕರವಾಗಿ ಬರ್ತದೆ. ತೊಳೆದಿರುವ ಬೇಳೆಯನ್ನ ಕುಕ್ಕರಲ್ಲಿ ಹಾಕೊಂಡಿದ್ದೇನೆ. ಅಗತ್ಯ ಇರುವಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ. ನಂತರ 1-2 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡು ಬೇಳೆಯನ್ನ ಚೆನ್ನಾಗಿ ಮೆತ್ತಗಾಗುವ ತನಕ ಬೇಯಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಬೇಳೆ ಬೇಯ್ತದೆ, ಸೂಪು ಕೂಡ ಅಷ್ಟು ಚೆನ್ನಾಗಿ ಬರ್ತದೆ. ಸ್ಮೂತ್ ಆಗಿ ಇದನ್ನ ಬೇಯಿಸ್ಕೊಳ್ಬೇಕು. ಬೆಂದ ನಂತರ ಒಗ್ಗರಣೆಯನ್ನ ಮಾಡಲಿಕ್ಕೆ ಒಂದು ಬಾಣಲೆಯನ್ನ ಬಿಸಿಗೆ ಇಟ್ಕೊಂಡಿದ್ದೇನೆ. 2 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿದ್ದೇನೆ. ಹಾಗೆ 1-2 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೇನೆ. ಎಣ್ಣೆ ತುಪ್ಪ ಎಲ್ಲ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಇಂಗನ್ನು ಹಾಕೊಳ್ತಾ ಇದ್ದೇನೆ. ತುಂಬಾನೇ ಇಂಪಾರ್ಟೆಂಟ್, ಚೆನ್ನಾಗಿ ಪರಿಮಳ ಇರುವ ಇಂಗನ್ನು ಹಾಕಿ, ತುಂಬಾ ಚೆನ್ನಾಗಿ ಪರಿಮಳ ಕೊಡ್ತದೆ ಸೂಪಿಗೆ. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ ಅನ್ನುವಾಗ ಕರಿಬೇವಿನ ಸೊಪ್ಪನ್ನ ಕೈಯಲ್ಲೇ ಪೀಸ್ ಮಾಡಿ ಹಾಕೊಂಡಿದ್ದೇನೆ. ಸ್ವಲ್ಪ ಅರಿಶಿಣವನ್ನ ಹಾಕೊಳ್ತಾ ಇದ್ದೇನೆ. ನಂತರ ತುರಿದಿರುವಂತಹ ಶುಂಠಿಯನ್ನ ಹಾಕೊಂಡಿದ್ದೇನೆ. ಎಣ್ಣೆಯಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಕಟ್ ಮಾಡಿರುವಂತಹ ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 3 ಹಸಿಮೆಣಸನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ನಂತರ ಒಂದು ದೊಡ್ಡ ಟೊಮೆಟೊವನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಒಗ್ಗರಣೆಯಲ್ಲಿ ಟೊಮೆಟೊವನ್ನ ಚೆನ್ನಾಗಿ ಹುರ್ಕೊಳ್ತೇನೆ. ಮೆತ್ತಗಾಗೋ ತನಕ ಹುರ್ಕೊಂಡು ತೆಗೆದಿಟ್ಕೊಳ್ತೇನೆ. ಇಲ್ಲಿ ತೊಗರಿ ಬೇಳೆ ಹಾಗೆ ಹೆಸರು ಬೇಳೆಯನ್ನ ಬೇಯಲಿಕ್ಕೆ ಇಟ್ಟಿದ್ದು ಕೂಡ ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ಈ ರೀತಿ ಚೆನ್ನಾಗಿ ಮಸ್ಕೊಳ್ಳಿ, ಆಗ ಎಲ್ಲ ಮೆತ್ತಗಾಗಿ ಹೋಗ್ತದೆ, ಸೂಪು ಚೆನ್ನಾಗಿ ಬರ್ತದೆ. ಟೊಮೆಟೊಗೆ ನೀರನ್ನ ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ. ನೀವು ಎಷ್ಟು ಬೇಳೆಯನ್ನ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀರನ್ನ ಹೆಚ್ಚು ಕಡಿಮೆ ಮಾಡಬೇಕಾಗ್ತದೆ. ಬೇಳೆ ಚೆನ್ನಾಗಿ ಬೆಂದ ನಂತರ, ಕುದಿ ಬಂದ ನಂತರ ತುಂಬಾ ದಪ್ಪ ಆಗ್ತದೆ. ಹಾಗಾಗಿ ಚೆನ್ನಾಗಿ ನೀರನ್ನ ಸೇರಿಸ್ಕೊಳ್ಬೇಕು. ನೀರು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ಬೇಯಿಸಿರುವ ಬೇಳೆಯನ್ನ ಹಾಕೊಂಡಿದ್ದೇನೆ. ಹಾಗೆ ಕುಕ್ಕರಿಗೆ ಮತ್ತೆ ಸ್ವಲ್ಪ ನೀರನ್ನ ಸೇರಿಸಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡ್ಲಿಕ್ಕೆ ಈಗ ಹೀಗೆ ತೆಳ್ಳಗೆ ಅಂತ ಅನ್ಸಿದ್ರು, ಕುದಿ ಬಂದ ನಂತರ ಇದು ಇನ್ನು ಗಟ್ಟಿ ಆಗ್ತಾ ಬರ್ತದೆ. ಹಾಗೆ ನಾವು ಬೋಂಡದ ಜೊತೆಗೆ ಹಾಕಿದಾಗ ಅದು ಚೆನ್ನಾಗಿ ನೀರನ್ನ ಹೀರ್ಕೊಳ್ತದೆ, ತುಂಬಾ ಚೆನ್ನಾಗಾಗ್ತದೆ. ನಂತರ ಸ್ವಲ್ಪ ಕಾಯಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಜಜ್ಜಿರುವಂತಹ ಕಾಳು ಮೆಣಸನ್ನ ಹಾಕೊಂಡಿದ್ದೇನೆ. ಈ ಸೂಪಿಗೆ ಕಾಳು ಮೆಣಸನ್ನ ಸೇರಿಸಿ ತುಂಬಾ ರುಚಿಕರವಾಗಿ ಬರ್ತದೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೇನೆ. ನೋಡಿ, ಇದು ಗಟ್ಟಿ ಆಗ್ತಾ ಬಂದಿದೆ. ತುಂಬಾ ಗಟ್ಟಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಬೋಂಡದ ಜೊತೆ ಚೆನ್ನಾಗಾಗೋದಿಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಉರಿಯನ್ನು ಆಫ್ ಮಾಡಿಕೊಂಡು ಅರ್ಧ ಭಾಗದಷ್ಟು ಲಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೇನೆ. ಲಿಂಬೆ ಹಣ್ಣು ಅಷ್ಟೇ ಒಳ್ಳೆ ರುಚಿ ಹಾಗೆ ಪರಿಮಳವನ್ನ ಕೊಡ್ತದೆ ಸೂಪಿಗೆ. ನಾವು ಹುಳಿ ಬೇರೆ ಯಾವುದನ್ನು ಹಾಕಬಾರ್ದು, ಲಿಂಬೆ ಹಣ್ಣನ್ನೇ ಇದಕ್ಕೆ ಹಾಕಬೇಕು. ಆಗ ಹೋಟೆಲ್ ಶೈಲಿಯಲ್ಲಿ ಬೋಂಡಾ ಸೂಪ್ ರೆಡಿ ಆಗ್ತದೆ. ಅರ್ಧ ಭಾಗದಷ್ಟು ಲಿಂಬೆ ಹಣ್ಣಿನ ಸಂಪೂರ್ಣ ರಸವನ್ನ ಹಿಂಡಿ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಬೋಂಡಕ್ಕೆ ಬೇಕಾದಂತಹ ಒಂದು ಸೂಪ್ ರೆಡಿ ಆಗ್ತದೆ. ಈಗ ಬೋಂಡವನ್ನ ಮಾಡಲಿಕ್ಕೆ ನೆನೆಸಿಟ್ಟಿರುವಂತಹ ಕಡಲೆಬೇಳೆಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ. ಹಾಗೆ ನೆನೆಸಿಟ್ಟಿರುವಂತಹ ಉದ್ದಿನ ಬೇಳೆಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆ ಹಾಗೂ ಕಡಲೆಬೇಳೆಯನ್ನ ಜಾಸ್ತಿ ಹೊತ್ತು ನೆನೆಸ್ಲಿಕ್ಕೆ ಬಿಡಬೇಡಿ. 2-3 ಗಂಟೆ ಹೊತ್ತೆಲ್ಲ ನೆನೆಸ್ಲಿಕ್ಕೆ ಹೋಗಬೇಡಿ. ತುಂಬಾ ನೀರನ್ನ ಹೀರ್ಕೊಂಡು ಬೋಂಡ ಗರಿ ಗರಿಯಾಗಿ ಬರೋದಿಲ್ಲ. 1 ಗಂಟೆ ಹೊತ್ತು ನೆಂದ್ರೆ ಸಾಕು ಉದ್ದಿನ ಬೇಳೆ. ನೀರನ್ನ ಒಮ್ಮೆಲೆ ಜಾಸ್ತಿ ಹಾಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ
ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನೀವು ಮತ್ತೆ ಮತ್ತೆ ನೀರನ್ನು ಕೊಟ್ಟು ನುಣ್ಣಗೆ ರುಬ್ತೀರಾ ಅಷ್ಟು ಚೆನ್ನಾಗಿ ಬೋಂಡ ರೆಡಿ ಆಗ್ತದೆ. ಹಾಗಂತ ಹಿಟ್ಟನ್ನು ನೀರಾಗಿ ಮಾಡ್ಕೊಳ್ಳೋ ಹಾಗೂ ಕೂಡ ಇಲ್ಲ, ಎಣ್ಣೆ ಹೀರ್ತದೆ. ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಬೇಕು. ನಾನೀಗ ಯಾವ ರೀತಿಯಲ್ಲಿ ರುಬ್ಕೊಂಡಿದ್ದೇನೆ ನೋಡಿ, ಇದೇ ವಿಧಾನದಲ್ಲಿ ರುಬ್ಕೊಳ್ಳಿ, ನಿಮ್ಮ ಬೋಂಡ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಒಂದು ಬೌಲಲ್ಲಿ ರುಬ್ಬಿರುವ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಕತ್ತರಿಸಿರುವಂತಹ ಹಸಿಮೆಣಸನ್ನು ಹಾಕಿದ್ದೇನೆ, ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನೆನೆಸಿಟ್ಟಿರುವಂತಹ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಕಡಲೆ ಗಾತ್ರದಷ್ಟು ಇಂಗನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಕರಡಿ ಹಾಕ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಗರಿ ಕೊಡಲಿಕ್ಕೆ ಬೇಕಾಗಿ ಒಂದು 2 ಟೇಬಲ್ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಅಕ್ಕಿ ಹಿಟ್ಟು ಗಂಟು ಉಳಿಬಾರ್ದು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಿಟ್ಟಿನ ಜೊತೆಗೆ ಕಲಿಸ್ಕೊಳ್ಬೇಕು. ತುಂಬ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರು ಹಿಟ್ಟು ತುಂಬ ಗಟ್ಟಿಯಾದರೂ ಚೆನ್ನಾಗಾಗೋದಿಲ್ಲ. ಮಧ್ಯ ಟೊಳ್ಳಾಗಿ ಬರಬೇಕು ಅಂದರೆ ಜಾಸ್ತಿ ಅಕ್ಕಿ ಹಿಟ್ಟನ್ನು ಹಾಕಲಿಕ್ಕೆ ಹೋಗಬೇಡಿ. ಹದವಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ. ಬೋಂಡ ಬಿಡಲಿಕ್ಕೆ ಸರಿಯಾಗಿ ಬರುವ ಹಾಗೆ ನಮ್ಮ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟನ್ನು ರುಬ್ಬುವಾಗ ತುಂಬ ನೀರನ್ನು ಹಾಕ್ಕೊಂಡು ನೀರಾಗಿ ಮಾಡಿಕೊಂಡ್ರೆ ಬೋಂಡ ಗರಿ ಗರಿಯಾಗಿ ಬರ್ತದೆ, ಆದರೆ ಎಣ್ಣೆ ತುಂಬಾನೇ ಹೀರ್ತದೆ. ಹಾಗಾಗಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಸ್ಮೂತಾಗಿ ರುಬ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ನಂತರ ಬೋಂಡವನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರಿನಲ್ಲಿ ಕೈಯನ್ನು ಚೆನ್ನಾಗಿ ಅದಿಸ್ಕೊಂಡು ಬೋಂಡದ ಹಿಟ್ಟನ್ನು ಪಾತ್ರೆಗೆ ಚೆನ್ನಾಗಿ ಸೈಡಿಗೆ ತಾಗಿ ತೆಕ್ಕೊಂಡು ಒಮ್ಮೆ ಹಿಂಗೆ ಕೈಯಲ್ಲಿ ಅಲ್ಲಾಡಿಸಿ ಹಾಕ್ಕೊಳ್ಳಿ. ರೌಂಡಾಗಿ ಬರ್ತದೆ. ಮಾಡುವಾಗ ರುಚಿ ಮಾತ್ರ ಚೆನ್ನಾಗಿರೋದಲ್ಲ, ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುವ ಹಾಗೆ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ಈ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಬೋಂಡ ಕೂಡ ತುಂಬ ಚೆನ್ನಾಗಿ ರೌಂಡ್ ಆಗಿ ಗರಿ ಗರಿಯಾಗಿ ಬರ್ತದೆ. ಇದನ್ನು ಕರಿಯುವ ವಿಧಾನವು ಸ್ವಲ್ಪ ಭಿನ್ನವಾಗಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಸ್ವಲ್ಪ ಬಣ್ಣ ಬದಲಾಗುವ ತನಕ ಕರೆದು ತೆಗೆದಿಟ್ಕೊಳ್ತಾ ಇದ್ದೇನೆ. ನಂತರ ಇನ್ನೊಮ್ಮೆ ಒಂದು 4-5 ಬೋಂಡವನ್ನು ಹಾಕ್ಕೊಳ್ತಾ ಇದ್ದೇನೆ. ಬೋಂಡ ಅಷ್ಟು ಕರೆದ್ರೆ ಸಾಕಾಗೋದಿಲ್ಲ. ಯಾಕೆ ಹೀಗೆ ಮಾಡ್ತೇನೆ ಅಂತ ಹೇಳ್ತೇನೆ ನೋಡಿ. ಬೋಂಡವನ್ನು ಒಮ್ಮೆ ಕರೆದು ತೆಗೆದಿಟ್ಕೊಂಡು ಮತ್ತೆ ಎಣ್ಣೆಯಲ್ಲಿ ಹಾಕೋದ್ರಿಂದ ಎಣ್ಣೆಯಲ್ಲಿ ತುಂಬ ಜಾಗ ಕೂಡ ಇರ್ತದೆ. ಹಾಗಾಗಿ ಕರಿಲಿಕ್ಕೆ ಬೇಗ ಆಗ್ತದೆ. ನಾವು ಫಸ್ಟಿಗೆ ಹಾಕಿದವಾಗ ಅದು ಒಂದಕ್ಕೆ ಒಂದು ಅಂಟ್ಕೊಳ್ತದೆ ಅಂತ ಸ್ವಲ್ಪನೇ ಹಾಕ್ಕೊಂಡಿರ್ತೇವಲ್ಲ, ಈ ರೀತಿ 4-4ನೇ ಹಾಕಿ ಸ್ವಲ್ಪ ಬೆಂದ ನಂತರ ಉಳಿದಿದ್ದು ಎಲ್ಲವನ್ನ ಹಾಕಿ ಕರಿಯೋದ್ರಿಂದ ಬೋಂಡ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. 2 ಸಲ ಕರೆದ ಹಾಗೆ ಆಗ್ತದೆ. ಆಗ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಉದ್ದಿನ ವಡೆಯನ್ನು ಮಾಡುವಾಗ ಈ ವಿಧಾನದಲ್ಲಿ ಮಾಡ್ತಾರೆ. ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಆಗ್ತದೆ. ಹಾಗಾಗಿ ಈ ವಿಧಾನದಲ್ಲಿ ನೀವು ಕೂಡ ಬೋಂಡವನ್ನು ಮಾಡುವಾಗ ಮಾಡಿ ನೋಡಿ, ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ಎಲ್ಲ ಹೊಂಬಣ್ಣ ಬಂದಿದೆ, ತೆಗೆದಿಟ್ಕೊಳ್ತಾ ಇದ್ದೇನೆ. ಉಳಿದಿರುವಂತಹ ಬೋಂಡವನ್ನು ಹಾಕ್ಕೊಳ್ತಾ ಇದ್ದೇನೆ. ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ತೆಂಗಿನ ಎಣ್ಣೆಯಲ್ಲಿಯೇ ಎಲ್ಲ ತಿಂಡಿಯನ್ನು ಮಾಡ್ತೇವೆ. ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಅದೇ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು. ಎಲ್ಲ ಬೋಂಡವನ್ನು ಕರೆದಿದ್ದಾಗಿದೆ. ಸರ್ವ್ ಮಾಡ್ತಾ ಇದ್ದೇನೆ. ಬಿಸಿ ಬಿಸಿಯಾಗಿದೆ, ಗರಿ ಗರಿಯಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ಸೂಪ್ ಕೂಡ ಈಗಾಗಲೇ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿರುವ ಬೋಂಡಾ ಸೂಪನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಹೈಪ್ ಮಾಡೋದನ್ನು ಕೂಡ ಮರಿಬೇಡಿ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಬೋಂಡವನ್ನು ಹಾಕಿ ಸೂಪನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದ್ದೇನೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿದ್ದೇನೆ. ಈರುಳ್ಳಿ ಆಪ್ಷನಲ್, ನಿಮಗೆ ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಎಷ್ಟು ಚೆನ್ನಾಗಿ ಗರಿಯಾಗಿ ಟೊಳ್ಳಾಗಿ ಬಂದಿದೆ ಬೋಂಡ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೇನೆ. ಸೂಪ್ ಬೇಡ ಅಂದರೆ ಇದನ್ನು ಚಟ್ನಿಯ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ತುಂಬಾ ರುಚಿಕರವಾಗಿರ್ತದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.